ಎಲ್ಲರಿಗೂ ನಮಸ್ಕಾರ. ಕೃಷಿ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಒಂದು ಹೇಳಿಕೆ ಇದೆ, ಅಗ್ರಿಕಲ್ಚರ್ ಇಸ್ ಅ ಗ್ಯಾಮ್ಲಿಂಗ್ ಅಂತ. ಅದರಲ್ಲಿ ಎದುರಾಗುವಂಥ ಅಡಚಣೆಗಳನ್ನು ಮೀರಿ ಸೈ ಅನ್ಸ್ಕೊಂಡಿರೋ ಎಷ್ಟೋ ಪ್ರಗತಿಪರ ರೈತರ ಪಟ್ಟಿ ನಮ್ಮೊಂದಿಗಿದೆ. ಆ ಪಟ್ಟಿಯಲ್ಲಿ ಒಬ್ಬರಾಗಿರೋ ಪ್ರಗತಿಪರ ರೈತರು ನಮ್ಮೊಟ್ಟಿಗಿದ್ದಾರೆ. ಅವರು ಬಂದ ಹಾದಿಯನ್ನು ಅವರ ಮೂಲಕನೇ ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ. 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 ತಮ್ಮ ಪರಿಚಯ? ನಾನು ಅರವಿಂದ್ ಅಂತೇಳಿ, ದೊಡ್ಡಬಳ್ಳಾಪುರ ತಾಲೂಕು, ಮಧುರೆ ಹೋಬಳಿ, ದೊಡ್ಡ ತುಮಕೂರು ಗ್ರಾಮ. ಮೂಲತಃ ನಾನು ಕೃಷಿಕ ಕುಟುಂಬದಿಂದ ಬಂದಂಥವನು. ನಮ್ಮ ಪೂರ್ವಿಕರು ಕೃಷಿಯನ್ನು ಅವಲಂಬಿತವಾದಂಥವ್ರು. ಸೊ ಮಳೆಯಾಶ್ರಿತ ಬೆಳೆಗಳನ್ನು ನಮ್ಮ ಪೂರ್ವಿಕರು ಹಿಂದೆಯಿಂದನೂ ಮಾಡ್ಕೊಂಬಂದಿದ್ದಾರೆ. ಅದಾದ ಮೇಲೆ ನಾನು ನನ್ನ ವಿದ್ಯಾಭ್ಯಾಸದ ದಿನಗಳ ನಂತರ ನಾನು ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಕೃಷಿಯಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಪ್ರಗತಿಯನ್ನು ಸಾಧಿಸಬೇಕು ಅಂಥೇಳಿ ತೀರ್ಮಾನ ಮಾಡಿ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಕೃಷಿ ಮೇಲೆ ನಿಂತಿದ್ದೀನಿ ಮೇಡಮ್. ಸರ್, ಹಾಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸರ್? ಅಂದರೆ ಯಾವ ಡಿಗ್ರಿ? ನಾನು BSc ಮುಗಿಸಿದ ನಂತರ ನಾನು LLB ಜಾಯ್ನ್ ಆದೆ. ಕಾರಣಾಂತರಗಳಿಂದ LLB ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಸಬ್ ಇನ್ಸ್ಪೆಕ್ಟ್ರು ಇಂಟ್ರ್ಯೂ ಬಂತು, ಸಬ್ ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಟ್ ಆಗಿದ್ದೆ. ಗ್ರೂಪ್ 3A. ನಾವು ಕೃಷಿಕರಾದರೂ ಸಹ ನಮ್ಮ ತಂದೆಯವರು ಸ್ಕೂಲ್ ಟೀಚರ್ ಆಗಿದ್ದರು. ನಂದು ಕ್ಯಾಟಗರಿ ಗ್ರೂಪ್ 3A ಇದರಲ್ಲಿ ಬರ್ತಾಯಿತ್ತು, ಆನ್ಯಲ್ ಇನ್ಕಮು. ಹಾಗಾಗಿ ನಾನು ನನ್ನ ಒಂದು ಅರ್ಹತೆಯನ್ನು ಆ ಏಜ್ ಲಿಮಿಟಲ್ಲಿ ಇದು ಬರಲಿಲ್ಲ. ಹಾಗಾಗಿ ಅದನ್ನು ಕಳ್ಕೊಂಡು ನಂತರ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ಮೇಲೆ ಅದು ಬೇಡ ಅಂಥೇಳಿ ಏನಾದರೂ ಒಂದು ಕೃಷಿಯಲ್ಲೇ ಸಾಧನೆ ಮಾಡಬೇಕು ಅಂಥೇಳಿ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಕೃಷಿಯನ್ನು ಮುಂದುವರಿಸ್ತಾ ಇದ್ದೀನಿ. ಸರ್, ನೀವು ಹೇಳಿದ್ರಿ ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ. ಅದು ಟೋಟಲ್ ಆಗಿ ಒಂದು ಎಷ್ಟು ಏರಿಯಾ ಇದೆ, ಏನೇನು ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಾ? ನಮಗೆ ನಮ್ಮ ಪೂರ್ವಿಕರ ಜಮೀನು ಭಾಳ ಕಡಿಮೆ ಇತ್ತು. ನಮ್ಮ ತಂದೆಯವರು ಟೀಚರಾಗಿ ಅವರು ಕೃಷಿಯನ್ನೇ ಮುಂದುವರಿಸ್ಕೊಂಡು ಸುಮಾರು ಒಂದು 10 ಎಕರೆಯಿಂದ 15 ಎಕರೆ ಜಮೀನನ್ನು ಮಾಡಿದರು. ಅದಾದಮೇಲೆ ಸುಮಾರು ನಾನು ಒಂದು 35-40 ಎಕರೆ ಜಮೀನನ್ನು ಪರ್ಚೇಸ್ ಮಾಡಿದ್ದೀನಿ. ಅದಲ್ಲದೆ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ, ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಸುಮಾರು ಇನ್ನೂ ಒಂದು 30 ಎಕರೆ ಜಮೀನನ್ನು ಲೀಸು ಕಾಂಟ್ರಾಕ್ಟ್ ಮೇಲೆ ಮಾಡಿಕೊಂಡು ಸುಮಾರು ಈಗ ಒಂದು 70-80 ಎಕರೆ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಸರ್, ಯಾವ್ಯಾವ ಬೆಳೆಗಳನ್ನ ಬೆಳೀತಿದ್ದೀರಾ ಸರ್? ನಾನು ಬಹುಮುಖ್ಯವಾಗಿ ರಾಗಿ, ಏನು ನಮ್ಮ ಪೂರ್ವಿಕರು ಮಾಡ್ಕೊಬಂದಂಥ ರಾಗಿ, ಜೋಳ, ಈ ಪದ್ಧತಿಗಳು, ಈ ಬೆಳೆಗಳೇನಿದ್ವು, ನಾನು ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಇಂಟಿಗ್ರೇಟೆಡ್ ಎಲ್ಲ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್, ಸಮಗ್ರ ಕೃಷಿ ಪದ್ಧತಿಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ರಾಗಿಯಿಂದ ಹಿಡಿದು ರಾಗಿ, ಅವರೇ, ತರಕಾರಿಗಳು, ಹಣ್ಣು ತರಕಾರಿಗಳು, ಏನು ನಮ್ಮ ತರಕಾರಿಗಳು ನಮ್ಮ ಹಿರಿಯರು, ನಮ್ಮ ತಂದೆಯವರು ಮಾಡ್ತಿದ್ರು, ಅವುಗಳನ್ನು ಇವತ್ತು ಸಹ ಅದನ್ನು ಬಿಡದೆ ಕುರಿ ಸಾಗಾಣಿಕೆಯಿಂದ ಹಿಡಿದು ಮೇಕೆ ಸಾಗಾಣಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ಜೊತೆಗೆ ನಾನು ಈ ಒಂದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಏನಿದೆ ಅವುಗಳನ್ನು ಮಾಡುತ್ತಾ ಫ್ಲೋರಿಕಲ್ಚರನ್ನು ಬಹು ದೊಡ್ಡ ಮಟ್ಟದಲ್ಲಿ ಅದನ್ನು ಸಹ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾನು ಮಾರಾಟ ಮಾಡುವುದು, ಹೊಂದಿಸ್ಬೋದು ಅಂಥೇಳಿ, ಸ್ಪರ್ಧೆ ಮಾಡ್ಬೋದು ಅಂಥೇಳಿ ಫ್ಲವರನ್ನು ಎಕ್ಸ್ಪೋರ್ಟ್ ಮಾಡುವ ಆ ಮಟ್ಟಕ್ಕೂ ಸಹ ನಾವು ಅಗ್ರಿಕಲ್ಚರಲ್ಲಿ ಗುರುತಿಸ್ಕೊಂಡಿದ್ದೀನಿ. ಸರ್, ನೀವು ಹೇಳಿದಾಗೆ ಫ್ಲೋರಿಕಲ್ಚರ್ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸಹ ನೋಡ್ಕೊತಾ ಬಂದ್ವಿ. ಯಾವ ರೀತಿ ಬೆಳೀತಿದ್ದೀರಾ, ಯಾವ್ಯಾವ ವಿವಿಧ ರೀತಿಯ ವೆರೈಟಿಗಳನ್ನ, ರೋಸ್ಗಳಾಗಿರ್ಬೋದು, ಅವೆಲ್ಲ ನಾವು ಈಗ ಅಷ್ಟೇ ನೋಡ್ಕೊಂಡ್ಬಂದ್ವಿ. ಅದು ಯಾವ ರೀತಿ ನೀವು ಬೆಳೀತಿದ್ದೀರಾ, ಯಾವ್ಯಾವ ಟೆಕ್ನಾಲಜಿನ ಯೂಸ್ ಮಾಡ್ಕೋತಿದ್ದೀರಾ, ರಿಸೋರ್ಸಸ್ಗಳನ್ನ, ಅಂದರೆ ನೀರಿನ ಯಾವ ರೀತಿ ಸೌಲಭ್ಯಗಳನ್ನ ಯಾವ ರೀತಿ ನೀವು ಮುತುವರ್ಜಿ ವಹಿಸ್ತಿದ್ದೀರಾ? ಮುತುವರ್ಜಿ ಅಲ್ಲ, ಭಾಳ ಮುಖ್ಯವಾಗಿ ನಮಗೆ ಈ ಆದಾಯ ಕಡಿಮೆ ಇದೆ. ಯಾವುದು ಈ ನಾವು ಮಳೆಯಾಶ್ರಿತ ಬೆಳೆಗಳೇನಿದೆ, ರಾಗಿ, ಜೋಳ, ತರಕಾರಿ, ಅವರೇ, ಈ ಬೆಳೆಗಳಲ್ಲಿ ನಾವು ಸಾಕಷ್ಟು ಲಾಭಗಳನ್ನು ಕಾಣೋಕ್ಕಾಗಲಿಲ್ಲ. ಆ ನಿಟ್ಟಿನಲ್ಲಿ ನಾನು ಇಸ್ರೇಲು ಇದನ್ನು ಪ್ರವಾಸ ಮಾಡೋದಂಥ ಸಂದರ್ಭದಲ್ಲಿ ನಾವು ಯಾಕೆ ಆಗ್ರೋ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬಾರ್ದು ಅನ್ನೋಂಥದ್ದನ್ನು, ಅಷ್ಟೊತ್ತಿಗೆ ನಾನು ಫ್ಲೋರಿಕಲ್ಚರಲ್ಲಿ ಇದಾಗಿದ್ದೆ. ಸುಮಾರು ಒಂದು 10-15 ಎಕರೆಗೆ ಮಾತ್ರ ಸೀಮಿತವಾಗಿತ್ತು. ಈಗ ಸುಮಾರು ಒಂದು 50 ಎಕರೆಗೆ ನಾನು ಅದನ್ನು ಎಕ್ಸ್ಟೆನ್ಷನನ್ನು ಮಾಡಿದ್ದೀನಿ. ಸುಮಾರು 250-300 ಜನ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಇಸ್ರೇಲು ಮತ್ತು ಕೀನ್ಯಾ, ಇಥೋಪಿಯಾ ಇಂಥ ದೇಶಗಳನ್ನು, ಸ್ಪೇನು, ಪೋರ್ಚುಗಲ್ಲು, ಈ ದೇಶಗಳನ್ನು ಓಡಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ತಂತ್ರಜ್ಞಾನಗಳನ್ನು, ಅಂದರೆ ಈಗ ಅದಕ್ಕೆ ಮುಂಚೆ ನಾವು ಈ ಬೋರ್ವೆಲ್ಗಳನ್ನು
ಕೊರೆಯುವ ಮೂಲಕ ಪ್ರತಿ ವರ್ಷ 1000 ಅಡಿ 1200 ಅಡಿ ಒಂದೊಂದು ವರ್ಷಕ್ಕೆ 200 ಅಡಿ ನೀರು ಡೆಪ್ತ್ಗೆ ಹೋಗ್ತಾಯಿತ್ತು ಅಂತರ್ಜಲ. ಅದಾದ ಮೇಲೆ ಅಲ್ಲಿನ ತಂತ್ರಜ್ಞಾನಗಳಲ್ಲಿ ಭಾಳ ಬಹುಮುಖ್ಯವಾಗಿ ಮಳೆ ಆಶ್ರಿತ ಮಳೆ ಗ್ರೀನ್ ಹೌಸ್ ಮೇಲಿಂದ ಬರ್ತಕ್ಕಂಥ ನೀರೇನಿದೆ ಅದನ್ನು ನಾವು ಕೃಷಿ ಹೊಂಡಗಳನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ಭಾಳ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥದ್ದು ನೀರಿನ ಸಮಸ್ಯೆ ಮತ್ತು ಲೇಬರ್ ಸಮಸ್ಯೆ, ಭಾಳ ಮುಖ್ಯವಾಗಿ ನೀರಿನ ಸಮಸ್ಯೆ ಇತ್ತು. ಅದನ್ನು ಕೃಷಿ ಹೊಂಡಗಳನ್ನು ಮಾಡುವ ಮೂಲಕ ನಮಗೆ ಒಂದು ಸುಮಾರು 80% ಸಮಸ್ಯೆ ಬಗೆಹರಿತು. ಆ ತಂತ್ರಜ್ಞಾನವನ್ನು ಭಾಳ ಮುಖ್ಯವಾಗಿ ನಾವು ಅಳವಡಿಸ್ಕೊಂಡ್ವಿ. ಅಲ್ಲದೆ ಈಗ ಬೇರೆ ಕೃಷಿಗಳಿಗೆ ಒಂದು ಏನು ತೋಟಗಾರಿಕೆ ಬೆಳೆಗಳಿಗೆ ಇವತ್ತು ಪೊಮಗ್ರೇಟು ಒಂದು 30 ಎಕರೆ ಮಾಡಿದ್ದೀನಿ. ಕೇವಲ 2 ಮಿಷಿನ್ಗಳಲ್ಲಿ ಒಂದು 20 ಜನ ಮಾಡೋಂಥ ಒಂದು ಸ್ಪ್ರೇ ಇವುಗಳನ್ನು ಬರೀ 2 ಮಿಷಿನ್ನು ಮಾಡ್ತಾಯಿದೆ. ಇನ್ನು ನೀರಾವರಿ ಪದ್ಧತಿಗಳು ಈಗಾಗಲೇ 1995-96ರಲ್ಲೇ ನಮ್ಮಲ್ಲಿ ಪ್ರಚಲಿತ ಆಯಿತು. ಅದನ್ನು ಎಲ್ಲ ರೈತರುಗಳು ಅಳವಡಿಸ್ಕೊಂಡಿದ್ದಾರೆ. ಈ ರೀತಿ ಒಂದು ಇನ್ನೂ ಹೊಸ ಆವಿಷ್ಕಾರಗಳು, ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಹೊರ ದೇಶಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಅಳವಡಿಸ್ಕೊಂಡು ಮಾಡ್ಬೋದು, ನಮ್ಮ ರೈತರು ಸಹ ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋಂಥ ಒಂದು ನಮಗೆ ಆತ್ಮವಿಶ್ವಾಸ ಬಂದಂಥ ನಿಟ್ಟಿನಲ್ಲಿ ನಾವು ಇವುಗಳನ್ನು ಅಳವಡಿಸ್ಕೊಂಡು ಇವತ್ತು ರೈತರು ಸಹ ರಾಜರಂತೆ ಬದುಕ್ಬೋದು, ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗಳು ಬರೋದಿಲ್ಲ ಅನ್ನೋಂಥದ್ದು ನಮಗೆ ದೃಢ ಆಗಿದೆ. ನಾವು ಇವತ್ತು ಈ ಸಮಾಜಕ್ಕೆ, ನಮ್ಮ ಅಕ್ಕಪಕ್ಕದ ರೈತರುಗಳಿಗೆ ನಾವು ಮಾದರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇದು ಇವತ್ತಿನ ಒಂದು ಸರ್, ನೀವು ಹೇಳಿದ್ರಿ ಮಳೆ ನೀರು ಕೊಯ್ಲನ್ನು ಅಂದರೆ ಅಳವಡಿಸಿಕೊಂಡು ನೀವು ನೀರನ್ನು ಹೆಚ್ಚು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಬೆಳೀತಾ ಇದ್ದೀರಾ ಅಂತ. ನೀವು ಈಗ ಫ್ಲೋರಿಕಲ್ಚರನ್ನು ತೊಗೊಂಡ್ರೆ ತುಂಬ ಲೇಬರ್ ಇಂಟೆನ್ಸಿವ್ ಫೀಲ್ಡ್, ತುಂಬ ಜನ ಲೇಬರ್ಸ್ನ ನಾವು ಹೈರ್ ಮಾಡ್ಕೋಬೇಕಾಗುತ್ತೆ. ಸೊ ಆ್ಯಂಡ್ ಸ್ಕಿಲ್ ಕೂಡ ಬೇಕಾಗುತ್ತೆ ಅವರಿಗೆ. ಸೊ ನಿಮ್ಮಲ್ಲಿರುವಂಥ ಇಷ್ಟು ಜನ ಲೇಬರ್ಸ್ಗೆ ಸ್ಕಿಲ್ ಹೇಗೆ ಅಂದರೆ ಮತ್ತು ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಇಷ್ಟು ಸಂಖ್ಯೆಯಲ್ಲಿ? ಇಲ್ಲಿ ಸುಮಾರು ಒಂದು 50 ಜನ ನಮ್ಮ ಅಕ್ಕಪಕ್ಕದ ಗ್ರಾಮಗಳು ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಹೊರ ರಾಜ್ಯಗಳಿಂದ ಇವತ್ತು ಏನು ಈಶಾನ್ಯ ರಾಜ್ಯಗಳೇನಿದೆ ಅಲ್ಲಿಂದ ಬರ್ತಾಯಿದ್ದಾರೆ. ಭಾಳಷ್ಟು ಜನ ಬಂದು ಕೆಲಸವನ್ನು ಮಾಡ್ತಾಯಿದ್ದಾರೆ, ಹೊಟ್ಟೆಪಾಡಿಗಾಗಿ ಬಂದಿದ್ದಾರೆ. ಅವರಿಂದ ಇವತ್ತು ನಡೀತಾ ಇದೆ. ಸರ್, ಇದ್ರ ಜೊತೆಗೆ ನೀವು ಮೆಷಿನರೀಸ್ ಎಲ್ಲ ಹೇಳಿದ್ರಿ, ಫಾರ್ಮ್ ಮೆಕನೈಸೇಷನ್ ಕೂಡ ನೀವು ಮಾಡ್ಕೊಂಡಿದ್ದೀರಿ. ಆ ಮೆಷಿನ್ಸ್ಗಳನ್ನು ಅಂದರೆ ನೀವು ಕೆಲವೊಂದು ಮೆಷಿನ್ಸ್ಗಳು ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ. ಹೌದೌದು, ಇಂಪೋರ್ಟ್ ಮಾಡ್ಬೋದು. ಯಾವ ಕಂಟ್ರೀಸಿಂದ ಅಂತ ಹೇಳ್ಬೋದು ಸರ್? ಅದು ಆ ಕಡೆ ಸ್ಪೇನು ಮತ್ತು ಪೋರ್ಚುಗಲ್ ಇದರಿಂದ ತೊಗೊಂಡಿದ್ದೀವಿ ಮೇಡಮ್. ಇಸ್ರೇಲಿಂದನೂ ಕೆಲವು ಟೆಕ್ನಾಲಜಿ ಮಿಷಿನರೀಸು ಬಂದಿದೆ. ಅದರದ್ದು ರಿಪೇರ್ ಸರ್ವಿಸಸ್ ಏನಾದರೂ ಇದ್ದಾಗ? ಸರ್ವಿಸ್ ಎಲ್ಲ ಈಗ ಗ್ಲೋಬಲೈಸೇಷನ್ ಆದಮೇಲೆ ಏನು ಅಂಥ ತೊಂದರೆಗಳು ಇಲ್ಲ ನಮಗೆ. ಎಲ್ಲ ರೈತರಿಗೆ ಸಿಕ್ಕುವಂಥ ನಿಟ್ಟಿನಲ್ಲಿ ಎಲ್ಲ ಅಡ್ವಾನ್ಸ್ ಆಗಿದ್ದೇವೆ, ಏನೂ ತೊಂದರೆ ಇಲ್ಲ. ಹಾಗೆ ನಾವು ಕೇಳ್ಪಟ್ವಿ ನೀವು ನಮ್ಮ ವಿಶ್ವವಿದ್ಯಾನಿಲಯದ ಬೋರ್ಡ್ ಮೆಂಬರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮಿಂದ ಏನಾದರೂ ಕೊಡುಗೆಗಳು ಮತ್ತು ನಿಮ್ಮಿಂದ ಏನಾದರೂ ಬದಲಾವಣೆಗಳು ಆಗಿದ್ದರೆ ಅದನ್ನು ನಮ್ಮ ಜೊತೆ ಅದು ಒಂದು ದೇವಸ್ಥಾನ ಇದ್ದಾಗೆ. ಅದರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅವರ ಪ್ರತಿಭೆ ಅಲ್ಲಿಂದ ಒಂದು ಏನು ಹುಟ್ಟುತ್ತೆ ಅಂತ ಹೇಳಿದ್ರೆ, ಪ್ರತಿಭೆ ಅನ್ನೋಂಥದ್ದು ಅಲ್ಲಿಂದ ಹುಟ್ಟುತ್ತೆ. ಅದು ಇಡೀ ದೇಶಕ್ಕೆ, ವಿಶ್ವಕ್ಕೆ ಮಾದರಿಯಾಗಿದೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ. ಆ ಸಂದರ್ಭದಲ್ಲಿ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕವಾದಂಥ ಕೆಲಸಗಳನ್ನು ಮಾಡಿದ್ದೇವೆ. ಅದರಲ್ಲಿ 3 ಅಂಗಗಳಿದೆ. ಒಂದು ಎಜುಕೇಷನ್ನು, ಒಂದು ರಿಸರ್ಚು, ಒಂದು ಎಕ್ಸ್ಟೆನ್ಷನ್ನು. ಎಜುಕೇಷನ್ನಲ್ಲಿ ನಮ್ಮ ಪೀರಿಯಡಲ್ಲಿ ನಮ್ಮ ಡಾಕ್ಟರ್ ರಾಜೇಂದ್ರ ಸಾಹೇಬರು ಅಧ್ಯಕ್ಷತೆಯಲ್ಲಿ ಅವರು VC ಅವರು ಇದ್ದಂಥ ಸಂದರ್ಭದಲ್ಲಿ ನಾವು ಬೋರ್ಡ್ ಮೆಂಬರ್ ಆಗಿದ್ವಿ. ಉತ್ತಮವಾದಂಥ ಕೆಲಸವನ್ನು ಮಾಡಿದ್ವಿ. ಟೀಚಿಂಗಲ್ಲಿ ಈಗ ಕರ್ನಾಟಕದಲ್ಲೇ ನಂಬರ್ 1 ಯೂನಿವರ್ಸಿಟಿಯಾಗಿ ಒಂದು ಅವಾರ್ಡನ್ನು ಬಂತು. ಮತ್ತು ಏನು ಸೌತ್ ಇಂಡಿಯಾ ಮಟ್ಟದಲ್ಲಿ ನಮ್ಮ ICAR ಅಕ್ರಿಡೇಷನ್ ಇದರಲ್ಲಿ ಟಾಪ್ 3 ಪೋಸ್ಟಲ್ಲಿ ಬಂತು. ಅದು ನಮಗೂ ಸಹ ಭಾಳ ಹೆಮ್ಮೆ ಇದೆ, ನಮ್ಮ ವಿಶ್ವವಿದ್ಯಾಲಯಕ್ಕೂ ಹೆಮ್ಮೆ ಬಂದಿದೆ. ಹಾಗಾಗಿ ಅದರ ಬಗ್ಗೆ ಅಪಾರವಾದ ಗೌರವ, ವಿಶ್ವಾಸ ಇದೆ. ನೀವು ಆ ಟೈಮಲ್ಲಿ ಜೊತೆಗೆ ಇನ್ನು ರಿಸರ್ಚಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಅವರೇ ತಳಿಯನ್ನು ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗ್ತದೆ. ಆಮೇಲೆ ಒಂದು ತೊಗರಿ ಬಿಡುಗಡೆ ಆಗ್ತದೆ. ಎಲ್ಲ ರೀತಿಯಲ್ಲಿ
ಜೊತೆಗೆ ಎಕ್ಸ್ಟೆನ್ಷನ್ ಇದರಲ್ಲಿ ರಾವೆ ಪ್ರೋಗ್ರಾಮ್ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಒಂದೊಂದು 3 ತಿಂಗಳು ಆ ಗ್ರಾಮಗಳಲ್ಲಿ ಹೋಗಿ ವಾಸ್ತವ್ಯವನ್ನು ಹೂಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಾವು ಕಾಲವನ್ನು ಕಳೆದು ರೈತರಿಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ರೈತರಿಗೆ ಹಂಚುವಂಥ ಮೂಲಕ ರೈತರಿಗೆ ಒಂದು ಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇವತ್ತು ರೈತರು ಸಹ ರಾಜರಂತೆ ಬದುಕ್ಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ವಿಜ್ಞಾನ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳನ್ನು ಒಳಪಡಿಸಿಕೊಂಡು ಅವರುಗಳನ್ನು ಸಹಾಯಗಳನ್ನು ಪಡೆದಂಥ ಸಂದರ್ಭದಲ್ಲಿ ಯಾವ ರೈತರು ನಷ್ಟದಲ್ಲಿ ಬದುಕುವಂಥ ಸಮಸ್ಯೆಗಳಿದೆ. ಬಟ್ ಆಧುನಿಕತೆಯನ್ನು ಬೆಳೆಸ್ಕೊಂಡಂಥ ಸಂದರ್ಭದಲ್ಲಿ ಕೃಷಿಯನ್ನು ಉನ್ನತ ಒಂದು ವೃತ್ತಿಯಾಗಿ ಅಳವಡಿಸ್ಕೊಂಡು ಭಾಳ ಉತ್ತಮವಾಗಿ ಬದುಕ್ಬೋದು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಸರ್, ನೀವು ಸೌತ್ ಇಂಡಿಯಾ ಫ್ಲೋರಿಕಲ್ಚರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಆಗಿದ್ದೀರಿ. ಅದರ ಜೊತೆಗೆ ನಿಮ್ಮ ನಂಟು ಮತ್ತು ಅದು ನಿಮ್ಮ ಈ ಕೃಷಿಯ ಒಂದು ಪ್ರಯತ್ನಕ್ಕೆ ಹೇಗೆ ಪೂರಕವಾಯಿತು ಅನ್ನೋದು? ನಾನು 2005ರವರೆಗೂ ನಾನು ಒಂದು ಕಂಪ್ನಿಯಲ್ಲಿ ಮಾರ್ಕೆಟಿಂಗಲ್ಲಿದ್ದೆ, ಅಗ್ರಿ ರಿಲೇಟೆಡ್ ಇದು. ಅದಾದ ಮೇಲೆ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋಂಥದ್ದು ಜೀವನದಲ್ಲಿ ಭಾಳ ಆಸೆ ಇತ್ತು. ಅದಾದ ಮೇಲೆ ಬಂದಂಥ ಸಂದರ್ಭದಲ್ಲಿ 2005-06ರಲ್ಲಿ ನಾನು ಫ್ಲೋರಿಕಲ್ಚರನ್ನು ಪ್ರಾರಂಭ ಮಾಡಿದೆ. 2010-11ರಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿ ಆಯ್ಕೆ ಆದೆ. ಅಲ್ಲಿಂದ ನಿರ್ದೇಶಕನಾಗಿ ಒಂದು ಸುಮಾರು 6 ವರ್ಷದಿಂದ ಅಧ್ಯಕ್ಷನಾಗಿ ಭಾಳ ಉತ್ತಮವಾದಂಥ ನಮ್ಮ ಶಕ್ತಿಯನ್ನು ಮೀರಿ ನಮ್ಮ ರೈತ ಸಮುದಾಯಕ್ಕೆ ಕೊಡುಗೆಯಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದಲ್ಲದೆ ನಾನು ಸುಮಾರು ಒಂದು 10 ಎಕರೆ ಮಾರ್ಕೆಟನ್ನು ಕೃಷಿ ಏನು ಈ ಪುಷ್ಪ ಮಾರುಕಟ್ಟೆಯನ್ನು ಎಕ್ಸ್ಪೆನ್ಷನ್ ಮಾಡಬೇಕು. ಅದಲ್ಲದೆ ಸಹ ಅದೇ ರೀತಿಯಲ್ಲಿ ಈಗ ಇವತ್ತು ಏನು ನಮ್ಮ ಅಂತಾರಾಷ್ಟ್ರೀಯ ಪುಷ್ಪ ಮಾರುಕಟ್ಟೆ ಇಡೀ ದೇಶದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿದೆ, ವಿಶ್ವದಲ್ಲೇ ಹೆಸರನ್ನು ಪ್ರಖ್ಯಾತಿಯನ್ನು ಪಡೆದಿದೆ. ಅದು ಇವತ್ತು ಕೇವಲ ಒಂದು ಮರದ ಕೆಳಗಡೆ ಪ್ರಾರಂಭ ಆದಂಥ ಇದು 51% ಈಕ್ವಿಟಿ ಶೇರಲ್ಲಿ ಸೌತ್ ಇಂಡಿಯಾ ಫ್ಲೋರಿಕಲ್ಚರ್ ಅಸೋಸಿಯೇಷನ್ ಇದಿದೆ. ನಾವು ಯಾವುದೇ ಒಂದು ಇವುಗಳಿಗೆ ಆಸೆ ಪಡದೆ, ಆಮಿಷ ಪಡದೆ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಇವತ್ತು 8ನೇ ದಿವಸ ರೈತರಿಗೆ ಬೆಳೆದಂಥ ಹೂಗಳನ್ನು ಅಲ್ಲಿ ಸಪ್ಲೈ ಮಾಡೋದಂಥ ಇವ್ರುಗಳಿಗೆ 8ನೇ ದಿವಸ ಯಾವುದಾದ್ರೂ ಒಂದು ಸಂಸ್ಥೆ ರೈತರಿಗೆ ಯಾವುದೇ ದೋಷ ಇಲ್ಲದೆ ಅಥವಾ ಯಾವುದೇ ಅವ್ಯವಹಾರ ಇಲ್ಲದೆ ರೈತರ ಅಕೌಂಟಿಗೆ ಹೋಗ್ತದೆ ಅಂದರೆ ಅದು ಏಕೈಕ ಸಂಸ್ಥೆ, ಅದು ಐಫ್ಯಾಬ್ ಆಗಿದೆ. ಐಫ್ಯಾಬ್ಗೆ ನಾವು ಒಬ್ಬ ನಿರ್ದೇಶಕರಾಗಿ, ಆ ಸಂಸ್ಥೆಯ ಒಬ್ಬ ಸದಸ್ಯನಾಗಿ ಭಾಳ ಉತ್ತಮ ರೀತಿಯಲ್ಲಿ ಸೇವೆಯನ್ನು, ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಕೃಷಿ ಇವತ್ತು ಏನು APMCಗಳಲ್ಲಿ 8-10% ಕಮಿಷನ್ಗಳಿದೆ, ಅವುಗಳನ್ನು ತಪ್ಪಿಸಿ ರೈತರುಗಳಿಗೂ ಸಹ ಆ ರೀತಿ ಆನ್ಲೈನಲ್ಲಿ ರೈತರುಗಳು ಬೆಳೆದಂಥ ಎಲ್ಲ ಹಣ್ಣು ತರಕಾರಿ ಹೂಗಳಿಗೆ ಮಾರ್ಕೆಟನ್ನು ವಿಸ್ತರಣೆ ಆಗಬೇಕು ಅನ್ನೋಂಥದ್ದು ನನ್ನ ಆಶಯ ಆಗಿರ್ತದೆ. ಇದಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಸರ್ಕಾರಕ್ಕೂ ಸಹ ಕೊಟ್ಟಿದ್ದೇನೆ. ಸರ್ಕಾರವೂ ಸಹ ನಮ್ಮ ಮನವಿಯನ್ನು ಮನಗೊಂಡು ನಾವು ಕ್ರಮ ವಹಿಸ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದು ಸಹ ಪ್ರಗತಿಯಲ್ಲಿದೆ. ಅತಿ ಶೀಘ್ರದಲ್ಲೇ ಈ ಒಂದು ವ್ಯವಸ್ಥೆ ಎಲ್ಲ ರೈತರಿಗೂ, ಹಣ್ಣು ತರಕಾರಿಗಳಿಗೂ ಸಹ ಇದು ಎಕ್ಸ್ಟೆಂಡ್ ಆಗ್ತದೆ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ತಮಗೆ ಇಷ್ಟಪಡ್ತೀನಿ. ಸರ್, ತಮ್ಮ ಕೊಡುಗೆಗೆ ಹಾಗೆ ತಮ್ಮ ಸಾಧನೆಗೆ ಶ್ಲಾಘನೀಯ ಸರ್. ಹಾಗೆ ಫ್ಲೋರಿಕಲ್ಚರ್ ಬಂದಾಗ ನೀವು ಎಕ್ಸ್ಪೋರ್ಟ್ ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ. ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ಸ್ನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ ಸರ್? ಹಾಗೆ ಸ್ಟೋರೇಜ್ ಫೆಸಿಲಿಟಿ ಕೂಡ ಅದ್ರ ಬಗ್ಗೆ ಯಾವ ರೀತಿ ಇದೆ ಇಲ್ಲಿ? ಎಲ್ಲ ಫೆಸಿಲಿಟೀಸು ಈಗ ಅದಕ್ಕೆ ಏನಾಗಿದೆ, ರೈತರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭಾಳ, ನಾನು ಈ ಮೂಲಕ ರಾಜ್ಯದ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ರೈತರು ಇವತ್ತು ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದರೆ ಇವುಗಳೆಲ್ಲ ಏನು ಸೆಕೆಂಡ್ರಿ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು, ಸ್ಟಾರ್ಟಪ್ ಕಂಪ್ನಿಗಳು ಬರಬೇಕು, ರೈತರುಗಳಿಗೆ ಕೋಲ್ಡ್ ಸ್ಟೋರೇಜುಗಳು ಇದಾಗಬೇಕು, ಮತ್ತು ವೆಹಿಕಲ್ಗಳನ್ನು ಈ ಏನು ಬೆಳೆದಂಥ ರೈತರುಗಳು ಬೆಳೆದಂಥ ವಸ್ತುಗಳು ಅಥವಾ ಹಣ್ಣು ತರಕಾರಿಗಳು ಸಹ ಇನ್ನೊಂದು ರಾಜ್ಯದಿಂದ ರಾಜ್ಯಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ಗಳಿಗೆ ಮತ್ತು ಕೋಲ್ಡ್ ರೆಫ್ರಿಜರೇಟೆಡ್ ವ್ಯಾನ್ಗಳಿಗೂ ಸಹ ಸಬ್ಸಿಡಿಗಳನ್ನು ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಂದು ಯೂನಿಟಲ್ಲೂ ಕೋಲ್ಡ್ ಸ್ಟೋರೇಜ್ಗಳನ್ನು ಮ್ಯಾಂಡೇಟ್ರಾಗಿ ಮಾಡಿಕೊಂಡಿದ್ದೀವಿ. ಅದರಿಂದ ನಾವು ಉತ್ಪಾದನೆ ಮಾಡಿದಂಥ ಏನು ಫ್ಲವರ್ಸ್ ಇರ್ಬೋದು, ತರಕಾರಿಗಳಿರ್ಬೋದು, ಅದರ ಗುಣಮಟ್ಟವನ್ನು ಹೆಚ್ಚಿಸ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಇದರ ಒಂದು ಅನುಕೂಲವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ರೈತರ ಬದುಕು ಮತ್ತು ರೈತರ ಆದಾಯ ಲಾಭದಾಯಕವಾಗಿರ್ತದೆ ಅಂಥೇಳಿ ನನ್ನ ಅಭಿಪ್ರಾಯ ಮೇಡಮ್.
ಸರ್, ನೀವು ಇಷ್ಟು ದೊಡ್ಡ ಒಂದು ಸಾಧನೆ ಮಾಡಬೇಕಾದ್ರೆ ಖಂಡಿತ ಚಾಲೆಂಜಸ್ ಅನ್ನೋದು ಇದ್ದೇ ಇರುತ್ತೆ. ಆ ಚಾಲೆಂಜಸನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ? ಅದರಿಂದ ನೀವೇನು ಸಂದೇಶ ಕೊಡ್ಬೋದು ನಮಗೆ ಅಂತ? ಅಲ್ಲ, ಏನು ಪ್ರತಿಯೊಂದು ಮನುಷ್ಯನ ಫಲದ ಹಿಂದೆ ಶ್ರಮ ಇದ್ದೇ ಇರುತ್ತೆ. ನಥಿಂಗ್ ವಿಲ್ ಬಿ ಫ್ರೀ ವಿತ್ ಎ ಗ್ರೇಟ್ ಎಫರ್ಟ್. ನಮ್ಮ ಶ್ರಮ ಯಾವಾಗಲೂ ನಮ್ಮ ಶ್ರಮಕ್ಕೆ ನಮಗೆ ಫಲ ಇದ್ದೇ ಇರ್ತದೆ ಅಂಥೇಳಿ ನನ್ನ ವೈಯಕ್ತಿಕ ನಂಬಿಕೆ. ಹಾಗಾಗಿ ಪ್ರತಿಯೊಬ್ಬರೂ ಯಾವುದನ್ನು ಈಸಿಯಾಗಿ ಮನುಷ್ಯನಿಗೆ ಬರಬಾರ್ದು ಅನ್ನೋಂಥದ್ದು, ಈಸಿಯಾಗಿ ಸಿಗಬಾರ್ದು ಅನ್ನೋಂಥದ್ದು ನನ್ನ ವೈಯಕ್ತಿಕ ಇದು. ಸರ್, ಅಂದರೆ ಆರಂಭದ ದಿನಗಳಲ್ಲಿ ಇದನ್ನು ಸೆಟಪ್ ಮಾಡೋದು ಅಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಯಾವ್ಯಾವ ಥರ ಚಾಲೆಂಜಸ್ ಒಂದಿಷ್ಟು ನಿಮಗೆ ಅದು ಭಾಳ ಹೇಳೋದಾದರೆ ತುಂಬ ದೊಡ್ಡ ಸ್ಟೋರಿನೇ ಇದೆ. ನಮ್ಮ ತಂದೆಯವರು ಟೀಚರ್ ಆಗಿದ್ದರು. ನಾನು ಈ ರೀತಿ ಪ್ರಾರಂಭ ಮಾಡೋದಕ್ಕೆ ಬಂದಾಗ ಕೇವಲ ಒಂದು 2.5 ಎಕರೆಯಲ್ಲಿ ಫಸ್ಟು ಪ್ರಾರಂಭ ಮಾಡಬೇಕು ಅಂತೇಳಿ ಬಂದಾಗ ₹1,00,00,000 ಅದಕ್ಕೆ ಇನ್ವೆಸ್ಟ್ಮೆಂಟು ಬೇಕಾಗ್ತದೆ. ಒಂದು ಉದಾಹರಣೆಗೆ ಫ್ಲೋರಿಕಲ್ಚರನ್ನ ಪ್ರಾರಂಭ ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮ ತಂದೆಯವರು ಏನು ಮಾಡಿದ್ರು, ನಾನು ಸೈನ್ ಹಾಕೋದಿಲ್ಲ ಅಂಥೇಳಿ. ಯಾಕೆಂದರೆ ನಾವು ಇರೋ ನಮ್ಮ ಆಸ್ತಿನೆಲ್ಲ ಮಾರ್ಕೊಂಡು ಹೋಗ್ಬೇಕಾಗ್ತದೆ ವ್ಯತ್ಯಾಸ ಆದರೆ ಅಂಥೇಳಿ. ಆಮೇಲೆ ಯಾರಾದರೂ ಹಿರಿಯರನ್ನ ಕೂರಿಸ್ಕೊಂಡು ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಯಾವುದೇ ಕಾರಣಕ್ಕೂ ದಾರಿ ತಪ್ಪೋದಿಲ್ಲ, ಶ್ರಮ ವಹಿಸಿ ಮಾಡ್ತೀವಿ ಅಂಥೇಳಿ ಇದು ಮಾಡಿದಂಥ ಸಂದರ್ಭದಲ್ಲಿ ಅವರು ಗೌರವಿಸಿ ನಮಗೆ ಇದು ಬಂದರು. ಅದಾದಮೇಲೆ ನಮ್ಮ ಒಂದು ಏನು ಆಳವಾದಂಥ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅಥವಾ ನಮ್ಮ ಕಷ್ಟ, ನಮ್ಮ ಶ್ರಮ, ನಮ್ಮ ಇದನ್ನು ಪ್ರತಿಭೆ ನೋಡಿ ಅವರೇ ಮತ್ತೆ ಉನ್ನತವಾದಂಥ ಸಹಕಾರವನ್ನು ಕೊಡ್ತಾ ಬಂದರು ಪ್ರತಿಯೊಂದಕ್ಕೂ. ಅವರ ಆಶೀರ್ವಾದ, ಅವರ ಸಹಕಾರ, ನನ್ನ ಸ್ನೇಹಿತರ ಸಹಕಾರ ಇವತ್ತು ಈ ಮಟ್ಟಕ್ಕೆ ನಮ್ಮ ವಿಶ್ವವಿದ್ಯಾಲಯ, ನಮ್ಮ IHR ಹೆಸರುಘಟ್ಟ, ಇವರೆಲ್ಲ ಒಂದು ಸಹಕಾರದಿಂದ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಭಾಳ ಆಭಾರಿಯಾಗಿದ್ದೇವೆ. ಅವರು ಭಾಳಷ್ಟು ಸಹಾಯಧನಗಳನ್ನು ಕೊಟ್ಟು ಉತ್ತೇಜನವನ್ನು ಕೊಟ್ಟಿದ್ದರಿಂದ ಈ ಗ್ರಾಮೀಣ ಭಾಗದಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಉದ್ಯೋಗವನ್ನು ನಾನು ಬೆಳೆಯೋದ್ರ ಜೊತೆಗೆ ಒಂದು 10 ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಅವಕಾಶವನ್ನು ಸರ್ಕಾರಗಳು ಮಾಡಿಕೊಟ್ಟಿದೆ. ಅವರ ಸಹಕಾರದಿಂದ ಆ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾವು ಭಾಳ ಆಭಾರಿಯಾಗಿದ್ದೇವೆ. ಹಾಗಾಗಿ ಸರ್ಕಾರಕ್ಕೆ ಈ ಮೂಲಕ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅವರ ಸಹಕಾರ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ನೀವು ಹೇಳಿದಾಗೆ ನಿಮ್ಮ ಈ ಒಂದು ಆಶಯ ಏನಿದೆ, ನಾವು ಬೆಳೆಯೋದ್ರ ಜೊತೆಗೆ ಇನ್ನಷ್ಟು ಜನರನ್ನು ನಾವು ಬೆಳೆಸೋಣ ಎನ್ನುವಂಥ ನಿಮ್ಮ ಈ ಕಲ್ಪನೆಗೆ ನಾವು ತಲೆಬಾಗಲೇಬೇಕು. ಹಾಗೆ ಇನ್ನಷ್ಟು ನಾನೇನೋ ಒಂದು ಪ್ರಶ್ನೆ ನನ್ನಲ್ಲಿ ಏನು ಮೂಡ್ತಾ ಇರೋದಂದರೆ, ಮುಂದೆ ಇನ್ನಷ್ಟು ಇದನ್ನು ಎತ್ತರದ ಸ್ಥಾನಕ್ಕೆ ನೀವು ತೊಗೊಂಡು ಹೋಗಬೇಕು ಅಂತಂದರೆ ಏನಾದರೂ ನಿಮ್ಮಲ್ಲಿ ಹೊಸ ಪ್ಲ್ಯಾನ್ಸ್ಗಳು ಅಥವಾ ಏನಾದರೂ ಒಂದು ಹೊಸ ಇನೋವೇಷನ್ ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ ಸರ್? ಖಂಡಿತ ಇದೆ. ನಾನು ಬೆಳೆಯೋದ್ರ ಜೊತೆಗೆ ನನ್ನಿಂದೆ 10 ಜನ ಬೆಳಿಬೇಕು, ಆಗಲೇ ನಮ್ಮ ಬದುಕಿಗೆ, ನಮ್ಮ ತಂದೆ ತಾಯಿ ಕೊಟ್ಟಂಥ ವಿದ್ಯೆಗೆ, ನನ್ನ ಗುರುಗಳು ಕೊಟ್ಟಂಥ ವಿದ್ಯೆಗೆ ನಮ್ಮ ಬದುಕಿಗೆ ಸಾರ್ಥಕತೆ ಬರ್ತದೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಮಗೆ ಇರ್ತಕ್ಕಂಥ ಜ್ಞಾನ ಅಕ್ಕಪಕ್ಕದ ರೈತರಿರ್ಬೋದು, ನನ್ನ ಸ್ನೇಹಿತರುಗಳಿರ್ಬೋದು, ನಾವು ಮಾದರಿಯಾಗಿ, ಅಂದರೆ ಅವರಿಗೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಥಿಂಗ್ ವಿಲ್ ಬಿ ಫ್ರೀ. ನೀವು ಶ್ರಮ ಪಡಬೇಕು. ಸುಮ್ಮನೆ ನನ್ನ ಹತ್ರ ದುಡ್ಡಿದೆ, ನಾನೇನೋ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಎವ್ರಿ ಟೈಮ್ ಯು ಹ್ಯಾವ್ ಟು ಇನ್ವಾಲ್ವ್ ದೇರ್. ದುಡ್ಡಿದ್ರೂ ಸಹ ಇದು. ಜೊತೆಗೆ ಇನ್ನೊಂದು ನಾನು ಇದನ್ನು ಭಾಳ ಗಟ್ಟಿಯಾಗಿ ಏನು ಹೇಳೋದು ಅಂತಂದರೆ, ಮನುಷ್ಯ ಕೂಡಿ ಬಾಳಿದ್ರೆ, ಕೈ ಜೋಡಿಸಿದ್ರೆ ಚಪ್ಪಾಳೆ. ಇವತ್ತು ನಾನೇನಾದರೂ ಸಾಧನೆ ಮಾಡಿದ್ದೀನಿ ಅಂತಂದರೆ ಇದು ನನ್ನ ಸಾಧನೆ ಅಲ್ಲ, ನನ್ನ ಕುಟುಂಬದ ಸಾಧನೆ. ಆ ಸಾಧನೆ ಅಥವಾ ಒಂದು ಗೌರವ ನನ್ನ ತಂದೆ ತಾಯಿಗಳಿಗೆ ಮತ್ತು ನನ್ನ ಬ್ರದರ್ ಅವರಿಗೆ ಸಲ್ಲತಕ್ಕದ್ದು. ಅಷ್ಟೇ ಒಂದು ಪ್ರಾಮಾಣಿಕವಾಗಿ ನನ್ನ ಬ್ರದರು ಸಹ ನನ್ನ ಅಭಿವೃದ್ಧಿಗೆ, ನನ್ನ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿ ಇವತ್ತು ಅಂದಿನಿಂದನೂ ಇವತ್ತಿಗೂ ಸಹ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ಏನಾಗಿದೆ, ಆ ಒಂದು ಏನು ಒಟ್ಟು ಕುಟುಂಬಗಳಿದ್ವು ಅವು ಭಾಳ ಕಡಿಮೆ ಆಗ್ತಾಯಿದೆ. ಏನೋ ಒಂದು ಇದಾಗ್ತಿದ್ದಾಗೇ, ಒಂದು ಸ್ವಲ್ಪ ದುಡ್ಡು ನೋಡ್ತಿದ್ದಾಗೆ ನಾವು ಬೇರೆ ಹೋಗ್ಬೇಕು, ನಮಗೆ ಪ್ರೈವಸಿ ಬೇಕು, ಈ ರೀತಿ ಇದನ್ನು ಕಾಣ್ತಾ ಇದೆ. ಅವಿಭಾಜ್ಯ ಕುಟುಂಬಗಳು ಕಾಣ್ತಾ ಇಲ್ಲ ಇದು ಒಂದು. ಹಾಗಾಗಿ ಒಬ್ರನ್ನೊಬ್ಬರು ಗೌರವಿಸ್ಕೊಂಡು ಬೆಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾಧನೆಗಳು ಈಸಿಯಾಗಿ ಆಗ್ತದೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಹಾಗೆ
ಈಗ ಈಗಿನ ಸಿಚುವೇಶನಲ್ಲಿ ಅಗ್ರೋ ಟೂರಿಸಮ್ ಒಂದು ದೊಡ್ಡ ಹೆಗ್ಗಳಿಕೆ ಅಂದರೆ ಮಾತಾಗಿದೆ. ಹಾಗೆ ನೀವು ಹೈನುಗಾರಿಕೆ, ಜೇನು ಸಾಗಾಣಿಕೆ ಅದ್ರ ಬಗ್ಗೆ ಏನಾದರೂ ಅಳವಡಿಸ್ಕೊಂಡಿದ್ದೀರಾ ನಿಮ್ಮ? ಖಂಡಿತ. ಇವತ್ತು ನಾವು ಏನಾಯಿತು, ಮೊದಲು ನಮ್ಮಲ್ಲಿ ಮನೆ ತುಂಬ ಹಸು ದನ ಇದು ಎಲ್ಲ ಇತ್ತು. ನಾನೇ ಇದು ಲಾಭದಾಯಕವಾಗಿಲ್ಲ ಅಂಥೇಳಿ ನಮ್ಮ ತಂದೆಯವ್ರ ಮೇಲೆ ನಾನು ಜಗಳ ಮಾಡಿ ಇದು ಮಾಡಿ ಅವುಗಳನ್ನೆಲ್ಲ ಮಾರಾಕಿ ಹಾಲನ್ನು ಕೊಂಡುಕೊಳ್ಳೋ ಅಂಥ ಪರಿಸ್ಥಿತಿಗೆ ನಾವು ಬಂದ್ವಿ. ಇದು ಅದಾದ ಮೇಲೆ ನನಗೆ ಅದು ರಿಯಲೈಸೇಷನ್ ಆಯಿತು. ನಾವು ನಮ್ಮ ಯುವ ಪೀಳಿಗೆ ಉಳಿಬೇಕು ಅಂದರೆ, ನಮ್ಮ ಭೂಮಿ ಗುಣಮಟ್ಟ ಉಳಿಬೇಕು ಅಂದರೆ, ನಾವು ವ್ಯವಸಾಯಗಾರರಾಗಿರಬೇಕು ಅಂದರೆ ಇದೆಲ್ಲ ಒಂದು ರೈತನ ಅವಿಭಾಜ್ಯ ಅಂಗ. ಇದು ಯಾವುದು ಕೃಷಿ, ಕೋಳಿ, ಕುರಿ, ದನ, ಹಸು. ಇವತ್ತು ಇವು ಏನು ಜೀವಾಣುಗಳು ಭೂಮಿಯಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಏನು ಭೂಮಿನ ಹಾಳು ಮಾಡ್ತಾಯಿದ್ದೀವಿ, ಅದೆಲ್ಲ ನನಗೆ ಲೇಟ್ರ್ ಆನ್ ಸ್ವಲ್ಪ ರಿಯಲೈಸ್ ಆಗೋದಕ್ಕೆ ಶುರುವಾಯಿತು. ಇವತ್ತು ಇದನ್ನು ಮ್ಯಾಂಡೇಟ್ರಿಯಾಗಿ ನಾವೇ ವರ್ಮಿ ಕಾಂಪೋಸ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಂಥದ್ದು. ಪ್ರತಿ ತಿಂಗಳು 1 ಎಕರೆಗೆ ನಾನು 1 ಟನ್ನು ವರ್ಮಿ ಕಾಂಪೋಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೂರಾರಲ್ಲ 1000 ಟ್ಯಾಕ್ಟ್ರಷ್ಟು ಗೊಬ್ಬರನ ನಮ್ಮ ಭೂಮಿಗಳಿಗೆ ಪ್ರತಿ ವರ್ಷ ತುಂಬ್ತಾಯಿದ್ದೀವಿ. ಹಾಗಾಗಿ ಇವತ್ತು ಈ ಕೃಷಿಯಲ್ಲಿ ಏನು ನಾವು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಏನು ಅಂದುಕೊಳ್ತಾ ಇದ್ದೀವಿ, ಅದರಲ್ಲೂ ಕುರಿ, ಕೋಳಿ, ಹಸು, ಹೈನುಗಾರಿಕೆ ಇದು ರೈತನ ಒಂದು ಅವಿಭಾಜ್ಯ ಅಂಗ ಇದ್ದಾಗೆ. ಮನುಷ್ಯನಿಗೆ ಕೈ ಕಾಲಿಗೆ ಬೇಕೋ ಬದುಕೋದಕ್ಕೆ. ಆ ರೀತಿ ಪ್ರಾಣಿ ಪಕ್ಷಿಗಳು ನಮ್ಮ ಜೊತೆಯಲ್ಲಿ ಇದ್ದರೆ ಮಾತ್ರ ಮಾನವ ಕುಲ ಉಳಿತದೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಇನ್ನೊಂದು ನನ್ನ ಒಂದು ಸಂದೇಹ, ಇಷ್ಟು ಜನ 250ರಿಂದ 300 ಜನ ಲೇಬರ್ಸ್ ಇದ್ದಾರೆ, ಅವರಿಗೆ ನೀವು ಯಾವ ರೀತಿ ಫೆಸಿಲಿಟಿ? ಯಾಕಂದರೆ ಅಟ್ ದ ಅಲ್ಟಿಮೇಟ್ ಅವರನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಬಹುಶಃ ನಾವು ಚೆನ್ನಾಗಿರ್ಬೋದು. ಹಾಗಾಗಿ ಅವರಿಗೆ ಏನಾದರೂ ಚೆನ್ನಾಗಿರೋ ಫೆಸಿಲಿಟಿಗಳನ್ನು ಅದು ಭಾಳ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಅವ್ರು ಯಾರೂ ಕೆಲಸದವ್ರಲ್ಲ. ನಾನು ಕೆಲಸದವರು ಅಂತೇಳಿ ಯಾವತ್ತೂ ಅಂದುಕೊಳ್ಳಿಲ್ಲ ಅವ್ರನ್ನ. ನಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ಸುಮಾರು ಇಷ್ಟು ಇದರಲ್ಲಿ ನನ್ನ ಫಾರ್ಮಲ್ಲಿ ಇಲ್ಲಿ ಬಂದಿರೋಂಥ ಹುಟ್ಟಿರೋಂಥವ್ರು ಒಂದು 100-150 ಜನ ಮಕ್ಕಳೆಲ್ಲ ಇಲ್ಲಿ ಹುಟ್ಟಿರೋಂಥವ್ರೆ. ಅವರಿಗೆ ಹಾಸ್ಪಿಟೇಷನ್ ಇರ್ಬೋದು, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಇರ್ಬೋದು, ಏನೇ ಬಂದರೂ ಸಹ ಅವರನ್ನು 24/7 ನಮ್ಮ ಮನೆ ಮಕ್ಕಳು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅವರಿಗೆ ಈಗಾಗಲೇ ಒಂದು ಸುಮಾರು 100 ಕ್ವಾರ್ಟರ್ಸ್ಗಳನ್ನು ಮಾಡಿದ್ದೀವಿ. ಮೊದಲು ಈಗ ಇಲ್ಲಿ ನೋಡಿದ್ರಲ್ಲ, ಈಗ ಆ ಕಡೆಯಿಂದ ಎಲ್ಲ ಅಪ್ಗ್ರೇಡೇಷನ್ ಮಾಡ್ಕೊಂಬರ್ತಾಯಿದ್ವಿ. ಎಲ್ಲ ಕಂಪ್ಲೀಟ್. ಮೊದಲೇನು ಆಯಿತು, ಬರೀ ರೂಮ್ಗಳು ಕಟ್ಟಿ ಇದು ಮಾಡಿದ್ವಿ. ಈಗ ಎಲ್ಲ ಪ್ಲಾಸ್ಟಿಕ್ ಮಾಡಿ, ಕ್ಲೀನಾಗಿ ಪೇಂಟ್ ಮಾಡಿ, ಅವರಿಗೆ ವಿತ್ ಗ್ಯಾಸ್ ಇದನ್ನೆಲ್ಲ ಕೊಟ್ಟು, ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಇದು ಅಂತೇಳಿ ಅವರನ್ನು ನಮ್ಮ ಮನೆ ಮಕ್ಕಳ ಥರ ನೋಡಿಕೊಂಡು ನಾವು ಪ್ರೀತಿಯಿಂದ ಇದು ಮಾಡ್ತಾಯಿದ್ದೀವಿ. ಹಾಗಾಗಿ ಅವರೆಲ್ಲ ಇಲ್ಲೇ ಮನೆಗಳು ವ್ಯವಸ್ಥೆ ಮಾಡಿದ್ದೀವಿ. ಅವ್ರು ಯಾರೂ ಕೆಲಸಗಾರರಲ್ಲ, ಅವರು ನಮ್ಮ ಮನೆ ಮಕ್ಕಳು. ಇನ್ನೂ ಒಂದು ವಿಚಾರ ಏನಂತಂದರೆ, ಭಾಳ ಸಂತೋಷದ ವಿಚಾರ ಏನಂತಂದರೆ, ನಮ್ಮಲ್ಲೇ ಬಂದು ಇದು ಆದಮೇಲೆ ಹುಟ್ಟಿದಂಥ ಮಕ್ಕಳುಗಳು ನನ್ನ ಹತ್ರ ಇದು ಡ್ರೈವರ್ ಆಗಿದ್ದಾರೆ, ನನ್ನ ವ್ಯಾನ್ ಇದನ್ನು ಓಡಿಸ್ತಾ ಇದ್ದಾರೆ, ಫ್ಲವರ್ ಶಿಫ್ಟಿಂಗು ಇದೆಲ್ಲ ಇಲ್ಲೇ ಮದುವೆ ಆಗಿ ಅವ್ರ ಮಕ್ಕಳುಗಳಾಗಿದ್ದಾರೆ. ಇದು ಅಂದರೆ ನನ್ನ ಹತ್ರ ಬಂದಂಥ ಇವರು ಮೋಸ್ಟ್ ಆಫ್ ದಿ ಪೀಪಲ್ ಯಾರೂ ಬಿಟ್ಟು ಹೋಗಲಿಲ್ಲ ನಮ್ಮನ್ನು. ಅವರು ನಮ್ಮ ಕುಟುಂಬದ ಸದಸ್ಯರಾಗಿ ಇಲ್ಲೇ ಬೆಳೆದು ಒಂದು ನೆಲೆ ಹುರಿದ್ದಾರೆ. ಅದು ನಮ್ಮ ಮೇಲೆ ಇಟ್ಟಿರೋಂಥ ವಿಶ್ವಾಸ, ಅವ್ರ ಮೇಲೆ ನಾವಿಟ್ಟಿರೋಂಥ ವಿಶ್ವಾಸ. ಹಾಗಾಗಿ ಅವರು ಕೆಲಸಗಾರರಲ್ಲ, ಅವರು ನಮ್ಮ ಮನೆ ಮಕ್ಕಳು ಅಂಥೇಳಿ, ನಮ್ಮ ಮನೆ ಸಹೋದರರು ಅಂಥೇಳಿ ನಾನು ಭಾವಿಸಿದ್ದೀನಿ. ಖಂಡಿತ ಸರ್, ನೀವು ಹೇಳಿದ ಹಾಗೆ ಈ ಒಂದು ಕೊಂಡಿ ನೀವು ಏನು ಹೇಳಿದ್ರಿ, ನಿಮ್ಮ ಮನೆಯ ಸದಸ್ಯರಂತೆ ಅವರನ್ನು ನೋಡಿಕೊಂಡು ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿರೋದು ಬಹುಶಃ ನಾವೆಲ್ಲರೂ ಪ್ರಶಂಸಿಸಲೇಬೇಕು. ಇದ್ರ ಜೊತೆಗೆ ನಾವು ಈಗಾಗಲೇ ಈ ಫಾರ್ಮನ್ನು ನೋಡ್ಕೊಂಡು ಬಂದಾಗ ಹಲವಾರು ವಿಶೇಷ ರೀತಿಯ ಟೆಕ್ನಾಲಜಿಗಳನ್ನು ನೋಡಿದ್ವಿ ನಾವು. ಅಂದರೆ ಈಗ ರೈಸ್ಡ್ ಬೆಡ್ ಆಗಿರ್ಬೋದು, ಮತ್ತು ಮಳೆ ನೀರು ಕೊಯ್ಲಾಗಿರ್ಬೋದು. ಆಮೇಲೆ ಇನ್ನೊಂದು ವಿಶೇಷ ನಾವು ಅಬ್ಸರ್ವ್ ಮಾಡಿದ್ದೇನಂತಂದರೆ, ಒಂದು ಪ್ರತಿ ಯೂನಿಟಿಗೆ ಸಪ್ರೇಟಾಗಿ ಪೆಸ್ಟಿಸೈಡ್ ಕೌಂಟರ್ ಅಂತ ಕೂಡ ನೀವು ಒಂದು ಸಪ್ರೇಟಾಗಿ ಅದಕ್ಕೋಸ್ಕರ ಒಂದು ಸುವ್ಯವಸ್ಥಿತವಾಗಿ ಮಾಡಿದ್ದೀರಾ. ಅದೇ ರೀತಿ ಇನ್ನೇನಾದರೂ ಹೊಸ ಟೆಕ್ನಾಲಜೀಸ್ ಈಗ ಬಂದಿರುವಂಥ, ಲೈಕ್ ಈಗ ಹೈಡ್ರೋಪೋನಿಕ್ಸ್ ಆಗಿರ್ಬೋದು, ಇದನ್ನೇನಾದರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂಥದ್ದು? ಹೈಡ್ರೋಪೋನಿಕ್ಸು ಎಕನಾಮಿಕಲಿ ಇಟ್ಸ್ ನಾಟ್ ವಯಬಲ್. ಓಕೆ. ಆಮೇಲೆ ತಮಗೆ ನಾನು ಆಗಲೇ ಹೇಳಿದಾಗೆ, ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಒಂದು ಏನು ಸಾಯಿಲನ್ನು ನಾವು ಆ ಮಟ್ಟಕ್ಕೆ ಪೊಲ್ಯೂಟ್ ಆಗೋದಕ್ಕೆ ನಾವು ಬಿಟ್ಕೊಂಡಿಲ್ಲ. ಬಿಕಾಸ್ ಯೂಸಿಂಗ್ 100 ಟನ್ಗಳನ್ನು ನಾವು ಆರ್ಗ್ಯಾನಿಕ್ ಇವುಗಳನ್ನು, ವರ್ಮಿ ಕಾಂಪೋಸ್ಟ್ಗಳನ್ನು, ನೀಮ್ ಕೇಕ್ಗಳನ್ನು, ಈಗ ಏನಾಗಿದೆ ನಮ್ಮದು ಹೈ ಪ್ರೊಡಕ್ಟಿವಿಟಿ ಆ್ಯಂಡ್ ಇದಕ್ಕೆ ವಾಟರ್ ಸಾಲ್ಯುಬಲ್ಸು
ಮ್ಯಾಂಡೇಟ್ರಾಗಿ ಮಾಡಲೇಬೇಕಾಗ್ತದೆ ಇದು. ಅದ್ರ ಜೊತೆಗೆ ನಾವು 50% ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಲೈಕ್ ಕೇಕ್ಸು ಮತ್ತು ವರ್ಮಿ ಕಾಂಪೋಸ್ಟ್ ಇಟ್ಸ್ ಎ ಮ್ಯಾಂಡೇಟ್ರಿ. ಎವ್ರಿ ಮಂತ್ 1 ಮಂತ್ ಇದನ್ನು ಹಾಕ್ತೀವಿ, ಏನು ವರ್ಮಿ ಕಾಂಪೋಸ್ಟ್ ಹಾಕ್ತೀವಿ. ಅದಾದಮೇಲೆ ಒಂದು 1 ಮಂತ್ ನೀಮ್ ಕೇಕ್ ಆರ್ ಪಂಗೋಮಿಯ ಈ ರೀತಿ ನಾವು ಆರ್ಗ್ಯಾನಿಕ್ ಮ್ಯಾಟ್ರನ್ನ ಸಾಕಷ್ಟು ಭೂಮಿಗೆ ಕೊಡ್ತಾ ಇರೋದ್ರಿಂದ ಹೈಡ್ರೋಪಾನಿಕ್ ಇದಕ್ಕೆ ಹೋಗೋ ಅಂಥ ಅವಶ್ಯಕತೆ ನನ್ನ ಅಭಿಪ್ರಾಯದಲ್ಲಿ ಸದ್ಯಕ್ಕೆ ಇಲ್ಲ. ಇನ್ನೂ ಇದೇ ರೀತಿ ನಾವು ಮಾಡ್ಕೊಂಡು ಹೋದರೆ ಇನ್ನೂ ಆ 20 ವರ್ಷ ನಾವು ಯೋಚನೆ ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಪ್ಯೂರ್ ಆರ್ಗ್ಯಾನಿಕಲ್ಲೂ ಭಾಳ ಕಷ್ಟ ಆಗ್ತದೆ. ಅಂದರೆ ಈ ರೀತಿ ಕ್ರಾಪ್ಗಳು, ಬೇರೆ ಕ್ರಾಪ್ಗಳನ್ನು ಮಾಡ್ಬೋದು. ಇಯರ್ಲಿ ಒಂದು ಕ್ರಾಪ್ ಏನು ಬರ್ತದೆ ಪೆರೆನಲ್ ಕ್ರಾಪ್ಸ್, ಅವುಗಳನ್ನು ದೀಸ್ ಆರ್ ಹೈಲಿ ಪ್ರೊಡಕ್ಟಿವ್. ಇದು ನಾವು ಇಂಡಸ್ಟ್ರಿ ಲೆಕ್ಕದಲ್ಲಿ ಮಾಡ್ತಾ ಇರೋದ್ರಿಂದ ಹೈ ಪ್ರೊಡಕ್ಷನ್ ತಗೊಳ್ಳೋದ್ರಿಂದ ಸಮ್ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆರ್ ಮೋಸ್ಟ್ ರಿಕ್ವೈರ್ಡ್ ಟು ದಿ ಪ್ಲ್ಯಾಂಟ್. ಸರ್, ಹಾಗೆ ಮಾರ್ಕೆಟಿಂಗ್ ಚಾನಲ್ ಒಂದು ರೀತಿ ಅನಿರೀಕ್ಷತೆಗಳನ್ನೇ ಹೊಂದಿರುತ್ತೆ. ರೈತರಿಗೆ ನಿಮ್ಮದೊಂದಿಷ್ಟು ಸಲಹೆಗಳು, ಮಾರ್ಕೆಟ್ನ ಯಾವ ರೀತಿ, ಮಾರ್ಕೆಟ್ ಚಾನಲ್ಗಳಾಗಿರ್ಬೋದು, ಯಾವ ರೀತಿ ಒಂದು ಮುತುವರ್ಜಿನ ವಹಿಸಬೇಕು ರೈತರಾಗಿರ್ಬೋದು, ಅವ್ರ ಉತ್ಪನ್ನಗಳನ್ನ. ಇಲ್ಲ, ಅದು ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೋರ್ಡ್ ಮೆಂಬರ್ ಆದ ಸಂದರ್ಭದಿಂದಲೂ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದೇನೆ. ಮಾರ್ಕೆಟಿಂಗ್ ಫಸ್ಟು ಸ್ಟೆಬಿಲೈಸೇಷನ್ ಆಗಬೇಕು ಅಂತಂದರೆ 1 ಡಿಸ್ಟಿಕ್ 1 ಪ್ರಾಡಕ್ಟ್, ಅಲ್ಲಿನ ಹಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ಸರ್ಕಾರಗಳು ತೀರ್ಮಾನ ಮಾಡಿ ರೈತರುಗಳನ್ನು ನಿರ್ದಿಷ್ಟವಾದಂಥ ಬೆಳೆಗಳನ್ನು ಬೆಳೀಬೇಕು ಅಂತೇಳಿ ಒಂದು ಕಾನೂನನ್ನು ತಂದಿದ್ದೇ ಆದ ಸಂದರ್ಭದಲ್ಲಿ ರೈತರಿಗೆ ಭಾಳ ಲಾಭದಾಯಕವಾಗಿ ಆಗ್ತದೆ. ಒಂದು. ಎರಡನೇದು, ಈ ಏನು ಮೆಕನೈಜೇಷನ್ಗೆ ಇನ್ನೂ ಹೆಚ್ಚಿನ ಆದ್ಯತೆಗಳನ್ನು ಸರ್ಕಾರಗಳು ಕೊಡಬೇಕಾಗ್ತದೆ. ಮೂರನೇದಾಗಿ, ಈ ರೀತಿ ಫೇರ್ ಲೈಕ್ ಇಂಟರ್ನ್ಯಾಷನಲ್ ಫ್ಲವರ್ ಆ್ಯಕ್ಷನ್ ಐಫ್ಯಾಬ್ ಮಾದರಿಯಲ್ಲಿ ಬೈಯರ್ ಕಡೆಯಿಂದ, ಇವತ್ತು ಗ್ರೋವರ್ ಕಡೆಯಿಂದ 3.5% ಕಮಿಷನನ್ನು ರನ್ನಿಂಗ್ ಕಾಸ್ಟಿಗೆ ನಾವು ಪೇ ಮಾಡ್ತಾಯಿದ್ದೀವಿ. 1.5% ಫ್ರಮ್ ದಿ ಬೈಯರ್. ಜಸ್ಟ್ ಫಾರ್ ದಿಸ್ ಶುಡ್ ಬಿ ಎ ನಾನ್ ಪ್ರಾಫಿಟಬಲ್ ಆರ್ಗನೈಜೇಷನ್. ಲಾಭ ಗಳಿಸೋದಕ್ಕಲ್ಲ, ಇದು ಅದನ್ನು ನಿರ್ವಹಣೆಗೆ ಮಾತ್ರ ಒಂದು ಕಲೆಕ್ಟ್ ಮಾಡೋಂಥ ಒಂದು ಇದನ್ನು ಮಾಡಿದ್ದೀವಿ. ಜೊತೆಗೆ ಒಂದು ಟ್ರಾನ್ಸ್ಪರೆನ್ಸಿ ಆಫ್ ಬಿಸ್ನೆಸ್, ಪ್ರಾಮಾಣಿಕವಾಗಿ ರೈತನಿಗೆ ಎಲ್ಲೂ ಮೋಸ ಆಗದೇ ಇರೋಂಥ ರೀತಿಯಲ್ಲಿ ಇವತ್ತು ಆನ್ಲೈನ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವುಗಳನ್ನು ಎಲ್ಲ ಹಣ್ಣು ಮತ್ತು ಇವತ್ತು ಹಾಲಂಥ ಒಂದು ಫೆರಿಷಬಲ್ ಪ್ರಾಡಕ್ಟು ಇವತ್ತು ಬೈಬ್ಯಾಕ್ ಸಿಸ್ಟಮಲ್ಲಿ ಸಕ್ಸಸ್ ಆಗಿ ರಾಜ್ಯದ ರೈತರಿಗೆ ಅನುಕೂಲ ಆಗದಂಥ ಸಂದರ್ಭದಲ್ಲಿ ಯಾವುದೂ ದೊಡ್ಡದಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಒಂದು ಟ್ರಾನ್ಸ್ಪರೆನ್ಸಿ ಆಫ್ ಮಾರ್ಕೆಟಿಂಗ್, ಆನ್ಲೈನ್ ಬಿಡ್ಡಿಂಗ್, ಇವುಗಳನ್ನು ವ್ಯವಸ್ಥೆಗಳನ್ನು ರಾಜ್ಯದ ರೈತರುಗಳಿಗೆ ಒಂದು ABC 3 ಕ್ಯಾಟಗರಿ, ಇವುಗಳನ್ನು ಉತ್ಪಾದನೆಗಳಲ್ಲಿ 3 ಕ್ಯಾಟಗರಿ ಮಾಡಬೇಕು. ಆ ಕ್ಯಾಟಗರಿಗಳಿಗೆ ಒಂದು ಏಕದರ ಪದ್ಧತಿಗಳನ್ನು ಸರ್ಕಾರ ತರಬೇಕು. ರೈತರಿಗೆ ಒಂದು ಉತ್ತಮವಾದಂಥ ಬೆಲೆಗಳನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂಥೇಳಿ ನಾನು ಈಗಾಗಲೇ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೇನೆ. ಮತ್ತು ಜೊತೆಗೆ ಭಾಳ ಮುಖ್ಯವಾಗಿ ಇದು ಏನು ರೈತರಿಗೆ ಏನಾಗಿದೆ, ಯಾವುದೋ ಒಂದು ಬೆಳೆಗೆ ಬೆಲೆ ಬಂತು ಅಂದರೆ ಪ್ರತಿಯೊಬ್ಬ ರೈತರು ಅದ್ರ ಮೇಲೆ, ಆ ಬೆಳೆ ಮೇಲೆ ಹೋಗೋಂಥದ್ದು. ಕೆಲವು ಸಾರಿ ಟೊಮೊಟೊ 100 ರೂಪಾಯಿ ಆಗ್ತದೆ, 100 ರೂಪಾಯಿಂದ 3 ರೂಪಾಯಿಗೆ ಬಂದು ರೋಡಿಗೆ ಸುರಿಯೋಂಥ ಪರಿಸ್ಥಿತಿ ಬರ್ತದೆ. ಈ ರೀತಿ ಆಗಬಾರ್ದು ಅನ್ನೋಂಥದ್ದು ಒಂದು ಇದಿದೆ. ಇನ್ನು ಮುಂದುವರೆದ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕಂಪನಿ ಇದೆ. ಆ ಕಂಪನಿ ಹೆಸರು ನಾನು ಅಲ್ಲಿಗೆ ಹೋಗಿ ಇದು ಮಾಡಿ ಬಂದ್ವಿ. ಅವರು ಏನು ಮಾಡ್ತಾಯಿದ್ದಾರೆ, ಒಂದು FAO ಮಾಡಿದ್ದಾರೆ. 18,000 ಜನ ರೈತರನ್ನು ಮೆಂಬರ್ಸು ಮಾಡಿದ್ದಾರೆ. ಮಾಡಿ ಆ ಒಂದು ಏನು ರೈತರು ಬೆಳೆದಂಥ ಬೆಳೆಗಳು ರೋಡಿಗೆ ಸುರಿಯೋಂಥ ಪರಿಸ್ಥಿತಿಗಳು ಬಂದಾಗ ಟೊಮೊಟೊನ ಅವರು ಮಿನಿಮಮ್ 4 to 5 ರೂಪೀಸಿಗೆ ಬೈಬ್ಯಾಕನ್ನು ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಈ ಇವತ್ತು ಟೊಮೊಟೊ ಕೆಚಪ್ ಇದೆಲ್ಲ ಇದೆಯಲ್ಲ, ಆ ರೀತಿ ರೈತರುಗಳಿಗೆ ಕೊಡ್ತಾಯಿದ್ದಾರೆ. ಅಂಥ ಒಂದು ವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲೂ ಸಹ ಬರಬೇಕು ಅನ್ನೋಂಥದ್ದು. ಈಗ ನಾವು ಆಲ್ರೆಡಿ ನಾನು ಮಹಾರಾಷ್ಟ್ರಗೆ ಹೋದಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಈಗ ಜ್ಞಾಪಕ ಬರ್ತಾಯಿಲ್ಲ. ಈಸ್ ಅ ಗುಡ್ ಫ್ರೆಂಡ್ ಟು ಮೀ. ಅವ್ರಿಗೂ ಸಹ ನಾನು ಕೋಲಾರದಲ್ಲಿ ಒಂದು ಯೂನಿಟನ್ನು ಹಾಕಬೇಕು ನೀವು ಅಂತೇಳಿ ಮನವಿಯನ್ನು ಮಾಡಿದ್ದೇನೆ. ಸೊ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಗೆ ವಯಬಿಲಿಟಿ ಬರೋದಾದರೆ ನಾನು ಅಲ್ಲಿಂದನೇ ಪರ್ಚೇಸ್ ಮಾಡ್ತೀವಿ ಅನ್ನೋಂಥದ್ದನ್ನು ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ.
ಅಂಥ ಒಂದು ವ್ಯವಸ್ಥೆಗಳು ನಮ್ಮ ರಾಜ್ಯದ ರೈತರಿಗೆ ಆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮಲ್ಲಿ ಪ್ರತಿಯೊಂದು ಒಂದೊಂದು ಪ್ರಾಡಕ್ಟಿಗೆ ಈಗ ಕೋಲಾರದಲ್ಲಿ ಟೊಮೊಟೊ ಮತ್ತು ಮಾವಿನ ಹಣ್ಣು ಬರ್ತದೆ. ಅಲ್ಲಿ ಟೊಮೊಟೊ ಮತ್ತು ಮಾವಿನ ಹಣ್ಣನ್ನು ಪ್ರೊಸೆಸ್ ಮಾಡೋವಂಥ ಒಂದು ಸೆಕೆಂಡ್ರಿ ಪ್ರಾಡಕ್ಟಾಗಿ ಅದನ್ನು ಮಾಡಿ ಸಂಸ್ಕರಣೆ ಮಾಡಿ ರೈತರಿಗೆ ಅನುಕೂಲ ಅಂತ ಆಗುವಂಥ ಒಂದು ವ್ಯವಸ್ಥೆಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನೋಂಥದ್ದು ಭಾಳ ಮುಖ್ಯ ಆದ್ಯತೆ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ ಮೇಡಮ್. ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಅಂತ. ಹಿರಿಯರು ಹೇಳಿದಾಗೆ ನೋಡಿ ತಿಳಿ ಮಾಡಿ ಕಲಿ ಎಂಬಂತೆ ಹಲವಾರು ರಾಜ್ಯಗಳಿಗೆ ಮತ್ತು ವಿವಿಧ ದೇಶಗಳಿಗೆ ನೀವು ಭೇಟಿ ಕೊಟ್ಟು ಕಲಿತು ನಿಮ್ಮ ಫಾರ್ಮಲ್ಲಿ ಒಂದು ಡಿಸಿಷನ್ನ ತಗೊಳ್ಬೇಕು ಅಂತಂದರೆ, ಈಗ ಅಗ್ರಿಕಲ್ಚರ್ ಅನ್ನೋದು ತುಂಬ ಅನ್ಸರ್ಟೈನ್. ಎಷ್ಟೊಂದು ಸಲ ನಾವು ಆನ್ ದ ಸ್ಪಾಟ್ ಏನೋ ಒಂದು ಡಿಸಿಷನ್ ತೊಗೋಬೇಕಾಗುತ್ತೆ. ಇವತ್ತು ಮಾರ್ಕೆಟ್ ಮಾಡಬೇಕಾಗಿರೋದನ್ನ ನಾವು ಸ್ಟಾಪ್ ಮಾಡಿ ಏನೋ ಒಂದು ಡಿಸಿಷನ್ ತೊಗೋಬೇಕು. ಆ ನಿಟ್ಟಿನಲ್ಲಿ ಇದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಒಬ್ಬ ಲೀಡರ್ ಆಗಿ ನೀವು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತೀರಾ ಅಂತ ಸರ್? ಅಲ್ಲ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈ ಪ್ರಿಡಿಕ್ಷನ್ ಈಗ ಈ ಏನಾಗುತ್ತೆ, ಶುಭ ಸಂದರ್ಭಗಳು ಶುಭ ಮುಹೂರ್ತಗಳು ಇದೆಲ್ಲ ಬಂದಾಗ ಏನಾಗುತ್ತೆ, ಹಣ್ಣು ಮತ್ತು ತರಕಾರಿಗಳಿಗೆ ಮತ್ತು ಹೂಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತದೆ. ಅದನ್ನು ನೋಡಿಕೊಂಡು ಅನುಗುಣವಾಗಿ ನಾವು ನಮ್ಮ ಲಾಭದಾಯಕವಾಗಿ ನಡಿಬೇಕು ಅಂತಂದರೆ ಅದನ್ನು ಅನಿವಾರ್ಯ ಆಗ್ತದೆ. ಅದನ್ನು ಮಾಡ್ತಾಯಿದ್ದೀವಿ ಮೇಡಮ್. ಅದರಿಂದ ನಾವು ನಷ್ಟದಲ್ಲಿಲ್ಲ. ನಾವೇನಾದರೂ ಸಾಧನೆ ಮಾಡಿರೋದೆಲ್ಲ ಕೃಷಿಯಲ್ಲೇ ಸಾಧನೆಯನ್ನು ಮಾಡಿದ್ದೀವಿ. ಅದರಿಂದ ಲಾಭನೂ ಗಳಿಸಿದ್ದೀವಿ. ಇಷ್ಟೆಲ್ಲ ಏನಾದರೂ ಒಂದು ಎಕ್ಸ್ಪ್ಯಾನ್ಷನನ್ನು ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಆ ಒಂದು ಶಕ್ತಿಯ ಒಂದು ಬಲದಿಂದನೇ ಮಾಡಿದ್ದೀವಿ ಮೇಡಮ್. ಹಾಗಾಗಿ ಮುಂದೆನೂ ಸಹ ಹಾಗೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥದ್ದು ಒಂದು ನಮಗೆ ನಂಬಿಕೆ ಇದೆ. ಸರ್, ಈಗ ನಾವು ನೋಡ್ತಾ ಇರೋದಂದರೆ ನಮ್ಮ ಪ್ರಪಂಚದಲ್ಲಿ ಹವಾಮಾನ ವೈಪರೀತ್ಯ ತುಂಬ ಕಾಡ್ತಾ ಇದೆ. ಅದು ಎಸ್ಪೆಷಲಿ ಅಗ್ರಿಕಲ್ಚರ್ ಫೀಲ್ಡನ್ನು ತುಂಬ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮದೊಂದು ಅಭಿಪ್ರಾಯ ಮತ್ತು ಈ ಅನುಭವದಲ್ಲಿ ನೀವೇನು ಹೇಳ್ತೀರಾ? ಈಗಿನ ಸೆನಾರಿಯೋದಲ್ಲಿ ನಾವೇನು ಡಿಸಿಷನ್ ತೊಗೋಬೇಕು, ಯಾವ ರೀತಿಯ ಬೆಳೆಗಳನ್ನು ಬೆಳಿಬೇಕು? ಎಸ್, ಭಾಳ ಒಳ್ಳೆಯ ಪ್ರಶ್ನೆ ಮೇಡಮ್. ಇದು ನಮ್ಮ ಪೂರ್ವಿಕರು ಆಗಲೇ ನಾನು ಹೇಳಿದಾಗೆ ಈ ರಾಗಿ, ಭತ್ತ, ಜೋಳ, ಅವರೇ ಈ ಒಂದು ಪದ್ಧತಿಗಳ ಮೇಲೆ ನಾವು ಅವಲಂಬನೆ ಆದಂಥ ಸಂದರ್ಭದಲ್ಲಿ ಬದುಕೋದಕ್ಕೋಸ್ಕರ ಮಾಡಿದಂಥ ಒಂದು ಜೀವನ. ಇದಾದ ಮೇಲೆ ಮುಂದುವರೆದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು 1981ರಲ್ಲಿ ಅನಾಬೆಷ ದ್ರಾಕ್ಷಿ ಮತ್ತು ಆಲೂಗಡ್ಡೆ ಇಂಥ ತರಕಾರಿ ಬೆಳೆಗಳನ್ನು ಏನು ನಮಗೆ ಒಂದು ಕಮರ್ಷಿಯಲ್ ಆಗಿ ಹಣ ಬರೋಂಥ ಬೆಳೆಗಳನ್ನು ಅವತ್ತೇ ಪ್ರಾರಂಭ ಮಾಡಿದ್ರು. ಅಂದಿನಿಂದಲೂ ನಾವು ಈ ತರಕಾರಿ ಮತ್ತು ಹಣ್ಣು ತರಕಾರಿ ಈ ಬೆಳೆಗಳನ್ನು ಬೆಳ್ಕೊಂಬರ್ತಾಯಿದ್ದೀವಿ. ಬೆಳ್ಕೊಂಬಂದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಲ್ಪ ವೃದ್ಧಿ ಆಗಿದ್ದೀವಿ. ಆದರೆ ಅಂದುಕೊಂಡಷ್ಟು ಮಟ್ಟಕ್ಕೆ ಆಗಲಿಲ್ಲ. ಕಾರಣ ಏನಂತಂದರೆ, ಬೆಳೆ ಬೆಳೆದ್ರೆ ಬೆಲೆ ಇರೋದಿಲ್ಲ. ಬೆಲೆ ಇದ್ದರೆ ಅತಿವೃಷ್ಟಿಯಾಗಿ ಇಲ್ಲಿ ಬೆಳೆ ಹೋಗಿರ್ತದೆ. ಬೆಲೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅತಿವೃಷ್ಟಿಯಾಗಿ ಮಳೆ ಏನಾದರೂ ಆಗಿ ಅತಿವೃಷ್ಟಿ ಆದರೆ ಅಲ್ಲಿ ಬೆಲೆ ಬರ್ತದೆ. ಅಲ್ಲಿ ಬೆಲೆ ಇದ್ದಾಗ ಇಲ್ಲಿ ಬೆಳೆ ಇರಲ್ಲ. ಇಲ್ಲಿ ಬೆಳೆ ಚೆನ್ನಾಗಾಯಿತು, ಮಳೆ ಆಗಿ ಅಥವಾ ನೀರು ಎಲ್ಲ ಬಂದು ಇಲ್ಲಿ ಚೆನ್ನಾಗಾಯಿತು ಅಂದಾಗ ಅಲ್ಲಿ ಬೆಲೆ ಸಿಗಲ್ಲ, ರಸ್ತೆ ಸುರಿಯೋಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಒಂದು ಫ್ಲೋರಿಕಲ್ಚರ್ ಅಥವಾ ಪಾಲಿ ಹೌಸ್ ಕಂಟ್ರೋಲ್ಡ್ ಕಂಡೀಷನ್ನ ಯಾಕೆ ಆಯ್ಕೆ ಮಾಡ್ಕೊಂಡು ಬೇಯಿಸಿದ್ರೆ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. 365 ದಿವಸ ಬೆಳೆ ಕ್ರಾಪು ಸೇಫಾಗಿರ್ತದೆ. 365 ದಿವಸನೂ ದುಡ್ಡು ಬರ್ತದೆ. ಅಥವಾ ಈ ಹಬ್ಬ ಹರಿದಿನಗಳಲ್ಲಿ ನಮಗೆ ಯಾವತ್ತೋ ಒಂದು ದಿವಸ ಅಲ್ಲಿಂದ ಅಲ್ಲಿಗೆ ಇದಾದಾಗ ಹಬ್ಬ ಹರಿದಿನಗಳಲ್ಲಿ ನಮಗೆ ಬೆಲೆ ಸಿಗ್ತದೆ. ಸೊ ವಿಲ್ ಗೆಟ್ ಎ ಆವ್ರೇಜ್ ಪ್ರೈಸ್. ನಾವು ಬೆಳೆದಂಥ ಬೆಳೆಗೆ ವರ್ಷ ಪೂರ್ತಿ ಅದನ್ನು ಆವ್ರೇಜ್ ತೊಗೊಂಡಾಗ ನಾವು ನಷ್ಟದಲ್ಲಿ ಇರೋದಿಲ್ಲ ಯಾವುದೇ ಒಬ್ಬ ರೈತರು. ಹಾಗಾಗಿ ನಾನು ಈ ಮೂಲಕ ಹೇಳೋದು ಏನಂತಂದರೆ, ರೈತರಿಗೆ ಸರ್ಕಾರದ ಅನುದಾನವನ್ನು ಪಡ್ಕೊಂಡು, ಸರ್ಕಾರದ ಸಹಾಯವನ್ನು ಪಡ್ಕೊಂಡು ಪ್ರತಿಯೊಬ್ಬ ರೈತರು ಸಹ ಒಂದು ಈ ಹವಾಮಾನದ ವೈಪರೀತ್ಯಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅದರಿಂದ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪಾಲಿ ಹೌಸ್ಗಳು ಅಥವಾ ಗ್ರೀನ್ ಹೌಸ್ಗಳಲ್ಲಿ ಬೆಳೆಗಳನ್ನು ಬೆಳೆದು ಅವರ ಜೀವನನ ಉತ್ತಮ ಮಾಡಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಹೇಳಿದ್ರಲ್ಲ ಸರ್, ಪಾಲಿ ಹೌಸ್ ನಿಮ್ಮ ಈ ಫಾರ್ಮಲ್ಲಿ ಒಂದು ಎಷ್ಟು ಇರ್ಬೋದು ಸರ್ ಟೋಟಲ್ ಅಂದಾಜು? ನಾನು ಸುಮಾರು ಈಗ ಒಂದು 50 ಎಕರೆ ಪಾಲಿ ಹೌಸನ್ನು ನಿರ್ಮಾಣ ಮಾಡ್ಕೊಂಡಿದ್ದೆ. ಏನೂ ಇಲ್ಲ ಸರ್, ನಾವು ಇದನ್ನು ಕೇಳಿ ತುಂಬ ಆಶ್ಚರ್ಯ ಪಡಬೇಕು, ಪ್ರಶಂಸಿಸಬೇಕು ಗೊತ್ತಾಗ್ತಿಲ್ಲ.
ಆದರೆ ಕೃಷಿಯೂ ಕೂಡ ಕೈ ಹಿಡಿದ್ರೆ ನಿಮ್ಮ ರೀತಿ ಅತ್ಯಂತ ಉತ್ತುಂಗದ ಮಟ್ಟಕ್ಕೆ ಸಾಧನೆ ಮಾಡ್ಬೋದನ್ನಂಥದ್ದನ್ನು ನಾವು ನೋಡಿ ನಿಮ್ಮಿಂದ ಈ ಅನುಭವಗಳನ್ನು ಕೇಳಿ ತಿಳ್ಕೊಂಡ್ವಿ. ಮುಂದೆ ಇದೇ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಮುಂದಿನ ಜನಾಂಗಕ್ಕೆ ಅಥವಾ ಈಗಿನ ಯುವ ಜನರಿಗೆ ಏನು ನೀವು ಸಂದೇಶ ಕೊಡ್ತೀರಾ? ಯಾಕಂದರೆ ಹಿಂಜರಿಯುವಂಥ ಸ್ಟೇಜಲ್ಲಿ ಇದ್ದೇವೆ ನಾವು, ಬರೋದು ಬೇಡ ಅಗ್ರಿಕಲ್ಚರ್ಗೆ ಅನ್ನುವಂಥ ಅಭಿಪ್ರಾಯ ಎಷ್ಟೋ ಜನರಲ್ಲಿದೆ. ಆ ಧೋರಣೆಯನ್ನು ತೆಗೆದು ಇದರಲ್ಲೂ ಕೂಡ ನಾವು ಮುಂದುವರಿಬಹುದು ಅನ್ನುವಂಥದ್ದೊಂದು ನೀವೇನು ಹೇಳ್ಬೋದು ಸರ್ ಆ ನಿಟ್ಟಿನಲ್ಲಿ? ಇಲ್ಲ, ವೈಜ್ಞಾನಿಕವಾಗಿ ಮಾಡದೇ ಆದಂಥ ಸಂದರ್ಭದಲ್ಲಿ ಕೃಷಿ ಲಾಭದಾಯಕವಾಗಿರ್ತದೆ. ಕೃಷಿ ನಮ್ಮ ಏನು ಈಗ ಒಂದು ನಮ್ಮ ಯಾರೋ ಹೆಣ್ಮಗಳು ಹೇಳ್ತಿದ್ರು, ಒಕ್ಕಲಿಲ್ಲದ ಊರು ಲೆಕ್ಕವಿಲ್ಲದ ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ವ್ಯವಹಾರ ದುಃಖಕ್ಕೆ ಮೂಲವೆಂದ ಸರ್ವಜ್ಞ ಅಂತ. ಸರ್ವಜ್ಞರು ಏನು ನಮ್ಮ ಮಹಾಕವಿಗಳು ಹಿರಿಯರು ಹೇಳದ ರೀತಿಯಲ್ಲಿ ಈ ಒಕ್ಕಲತನ ಅಂತಂದರೆ ಈ ವ್ಯವಸಾಯದಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಇದೆ. ಹಾಗಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ಅವರವರ ಆಯ್ಕೆ. ಕೃಷಿಯನ್ನು ಪ್ರೀತಿಸಬೇಕು, ಮೊಟ್ಟ ಮೊದಲನೇದಾಗಿ ನಾವು ಗೌರವಿಸಬೇಕು. ನಾವು ಮಾಡೋಂಥ ಕೆಲಸ ನನಗೆ ಕೈ ಮಣ್ಣಾಗ್ತದೆ, ನಾನು ಬಗ್ಗಿದ್ರೆ ಇದಾಗುತ್ತೆ, ಮಣ್ಣಾಗುತ್ತೆ, ನಾನು ಮಾಡಬೇಕಾ, ನೀರು ಕಟ್ಟಬೇಕಾ, ಆ ರೀತಿ ಇರೋಂಥವ್ರು ಬರಬಾರ್ದು. ಕೃಷಿಯನ್ನು ಗೌರವಿಸ್ಬೇಕು, ಕೃಷಿಯನ್ನು ಪ್ರೀತಿಸಬೇಕು. ಗೌರವಿಸಿ ಪ್ರೀತಿಸಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗಿಂತ ರಾಜರಂತೆ ಬದುಕ್ಬೋದು ಅಂತ. ಇವತ್ತು ನಾನು ಅಂದುಕೊಂಡಿರೋದು ಏನಂತಂದರೆ, ನಾನು ಇನ್ನೂ ಒಂದು ಸಣ್ಣ ಇದನ್ನು ಹೇಳ್ತೀನಿ. ಅದರ ಅವಶ್ಯಕತೆ ಇದೆಯಿಲ್ಲ ಗೊತ್ತಿಲ್ಲ. ನಮ್ಮ ತಂದೆಯವರು ನನಗೆ ಆ ದಿನಗಳಲ್ಲಿ ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂಥೇಳಿ ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ನಾನು ಕಾರಣಾಂತರಗಳಿಂದ ಡಾಕ್ಟ್ರ್ ಇಂಜಿನಿಯರ್ ಆಗಲಿಲ್ಲ. ನಮ್ಮ ಸ್ನೇಹಿತರ ಮಕ್ಕಳೆಲ್ಲ ಏನೋ ಆದರು. ಅವರು ನನಗೆ ಭಾಳಷ್ಟು ಸಾರಿ ಅವಮಾನವನ್ನು ಮಾಡಿದ್ರು. ಅವನ ಮಗ ಆಗಾದ, ಇವನ ಮಗ ಈಗ ಆದ, ನೀನೇನು ಆಗಲಿಲ್ಲ ಅಂಥೇಳಿ. ಬಟ್ ನಾನು ಯಾವತ್ತಾದರೂ ಒಂದು ದಿವಸ ಏನಾದರೂ ಒಂದು ಆಗಲೇಬೇಕು, ನಾನು ಯಾವ ಡಾಕ್ಟ್ರು ಇಂಜಿನಿಯರು ಯಾರಿಗೂ ಕಡಿಮೆ ಇಲ್ಲ, ಯಾವ ಪೊಲಿಟಿಷಿಯನ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಬದುಕಬೇಕು ಅಂತೇಳಿ ಅವತ್ತು ನಾನು ತೀರ್ಮಾನ ಮಾಡಿದೆ. ಅದೇ ರೀತಿ ಇವತ್ತು ಯಾವ ಡಾಕ್ಟ್ರು, ಯಾವ ಇಂಜಿನಿಯರು, ಯಾವ ಆಫೀಸರ್ಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಸಮಾಜದಲ್ಲಿ ನಾನು ಗೌರವವನ್ನು ಪಡ್ಕೊಂಡಿದ್ದೇನೆ. ನನ್ನ ಸಾಧನೆಯನ್ನು ಗೌರವಿಸಿ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ನನಗೆ ಡಾಕ್ಟರ್ ಮರಿಗೌಡ ಅವಾರ್ಡನ್ನು ಕೊಟ್ಟು ನನ್ನನ್ನು ಗೌರವಿಸಿದೆ. ನನಗೆ ಆತ್ಮತೃಪ್ತಿ ಇದೆ, ಸಂತೋಷ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಗೌರವಿಸೋದಕ್ಕಿಂತ ನನಗೆ ಆತ್ಮಗೌರವ ಇದೆ, ಸಂತೋಷ ಇದೆ. ಇದನ್ನು ತಾಯಿಗಿಂತ ಹೆಚ್ಚಾಗಿ ನಾನು ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಪ್ರತಿಯೊಬ್ಬರು ಆ ರೀತಿ ಒಂದು ಗೌರವಿಸೋಂಥದ್ದು, ಪ್ರೀತಿಸೋಂಥ ಕೆಲಸ ಆಗಬೇಕು ಕೃಷಿಯನ್ನು. ಆಗ ಮಾತ್ರ ಒಂದು ಕೃಷಿಗೆ ಒಂದು ಗೌರವ ಸಲ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕೃಷಿಯನ್ನು ಪ್ರೀತಿಸಿ ಗೌರವಿಸಿದರೆ ಕೃಷಿಯು ನಮ್ಮ ಕೈ ಹಿಡಿಯುತ್ತದೆ, ರೈತನು ರಾಜನಂತೆ ಬದುಕಬಹುದು ಎಂಬ ನಿಮ್ಮ ಈ ಬದುಕಿನ ಅನುಭವದ ಮಾತು, ಆ ಆಶಯ, ನಿಮ್ಮ ಮಾದರಿಯ ಬದುಕು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತಾ, ನಿಮ್ಮ ಸಮಯವನ್ನು ಇಷ್ಟು ಹೊತ್ತು ನಮಗಾಗಿ ತುಂಬ ಸುಂದರವಾಗಿ ನಮಗೆ ತಿಳಿಸಿಕೊಟ್ರಿ. ತುಂಬ ಧನ್ಯವಾದಗಳು ಸರ್. ನಾವು ನಿಮಗೆ ಆಭಾರಿಗಳಾಗಿದ್ದೇವೆ ಸರ್. ಥ್ಯಾಂಕ್ ಯು. ನಾವು ನಿಮ್ಗೆ ಭಾಳ ಆಭಾರಿಯಾಗಿದ್ದೇವೆ.